ಬೆಂಗಳೂರಿನಿಂದ 100 ಮೈಲಿ ದೂರದಲ್ಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಗಡಿಭಾಗದಲ್ಲಿ ಭವ್ಯವಾದ ದೇವಸ್ಥಾನ ಹೊಂದಿದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ನಿರ್ಮಿಸಲಾದ ಈ ಸುಂದರ ದೇವಸ್ಥಾನ ರಾಮಾಯಣದೊಂದಿಗೆ ಗಾಢವಾದ ಸಂಬಂಧವನ್ನು ಹೊಂದಿದೆ. ಅದುವೇ ಲೇಪಾಕ್ಷಿ. ವಿಜಯನಗರದ ರಾಜಧಾನಿಯಾಗಿದ್ದ ಹಂಪಿಯು ಸುಂದರವಾದ ಕೆತ್ತನೆಗಳಿಗೆ ಪ್ರಸಿದ್ಧಿಯಾಗಿದ್ದರೂ ಲೇಪಾಕ್ಷಿಯು ವಿಜ್ಞಾನಕ್ಕೆ ವಿಸ್ಮಯವಾಗಿರುವ ಹ್ಯಾಂಗಿಂಗ್ ಪಿಲ್ಲರ್, ಸೀತೆ ಹೆಜ್ಜೆಯಲ್ಲಿ ವರ್ಷದ 365 ದಿನಗಳು ಚಿನುಗುವ ನೀರು, ಈ ಥರದ ಸಾಕಷ್ಟು ಕುತೂಹಲಕಾರಿ ವಿಷಯಗಳನ್ನೊಳಗೊಂಡಿದೆ. ಲೇಪಾಕ್ಷಿಯು ಆಂಧ್ರಪ್ರದೇಶದ ಸತ್ಯಸಾಯಿ ಜಿಲ್ಲೆಯಲ್ಲಿರುವ ಒಂದು ಐತಿಹಾಸಿಕ ಗ್ರಾಮ. ಹಳ್ಳಿಗೆ ಆಗಮಿಸುತ್ತಿದ್ದಂತೆಯೇ ನಮ್ಮನ್ನು ಸ್ವಾಗತಿಸುವುದೇ ಈ ಬೃಹತ್ ಏಕಶಿಲಾ ನಂದಿ ವಿಗ್ರಹ. ಕೊರಳಲ್ಲಿ ಹೂಮಾಲೆ, ಗಂಟೆಗಳಿಂದ ಅಲಂಕರಿಸಲ್ಪಟ್ಟ ವಿಶಾಲವಾದ ಈ ನಂದಿ ವಿಗ್ರಹ ಏಷ್ಯಾದಲ್ಲೇ ಅತಿ ದೊಡ್ಡ ಏಕಶಿಲಾ ನಂದಿ ವಿಗ್ರಹ ಎಂದೇ ಹೇಳಲಾಗುತ್ತದೆ. ನಂದಿ ವಿಗ್ರಹದಿಂದ ಕನ್ನಡತೆಯಲ್ಲೇ ಕಾಣಿಸುವ ಈ ದೊಡ್ಡದಾದ ಜಟಾಯು ಪ್ರತಿಮೆಯೊಂದಿದೆ. ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಅಪಹರಿಸಿದಾಗ ಸೀತಾಮಾತೆಯನ್ನು ರಕ್ಷಿಸಲು ಆತನ ವಿರುದ್ಧ ಹೋರಾಡಿದ ಜಟಾಯು ಪಕ್ಷಿ ಇಲ್ಲಿ ಗಾಯಗೊಂಡು ನೆಲಕ್ಕೆ ಬಿದ್ದನು ಎಂದು ನಂಬಲಾಗಿದೆ. ಅಲ್ಲಿಗೆ ಬಂದ ಶ್ರೀರಾಮನು ಲಯಪಕ್ಷಿ ಎಂದನು. ಲಯೆ ಎಂದರೆ ಅಂತ್ಯ. ಹಾಗಾಗಿ ಈ ಸ್ಥಳಕ್ಕೆ ಲೇಪಾಕ್ಷಿ ಎನ್ನುವ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ಜಟಾಯು ನಿಂತುಕೊಂಡಿರುವ ಬಂಡೆಗಲ್ಲುಗಳ ಮೇಲೆ ನಿಂತುಕೊಂಡು ನೇರವಾಗಿ ನೋಡಿದರೆ ನಮಗೆ ಕಾಣಿಸುವುದೇ ಲೇಪಾಕ್ಷಿ ದೇವಸ್ಥಾನ. ಕೂರ್ಮ ಪರ್ವತದ ಮೇಲೆ ನಿರ್ಮಿಸಲಾದ ಈ ದೇವಸ್ಥಾನ 3 ಸುತ್ತಿನ ಗೋಡೆಗಳನ್ನು ಒಳಗೊಂಡಿದೆ. ಕೂರ್ಮ ಎಂದರೆ ಆಮೆ ಆಕಾರದಲ್ಲಿರುವ ಈ ಬೃಹತ್ ಬಂಡೆಗಲ್ಲಿನ ಮೇಲೆ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ. 16ನೇ ಶತಮಾನದಲ್ಲಿ ಇಲ್ಲಿರುವ ಪಂಚಲಿಂಗಗಳು ಸೀತಾಮಾತೆಯ ಹೆಜ್ಜೆಗುರುತು, ಇವುಗಳ ಮಹತ್ವವನ್ನು ಮನಗಂಡ ವಿಜಯನಗರದ ಆಡಳಿತಾಧಿಕಾರಿಯಾಗಿದ್ದ ವಿರೂಪಣ್ಣನು ರಾಜ ಅಚ್ಯುತ ದೇವರಾಯನ ಆಡಳಿತದಲ್ಲಿ ಇಲ್ಲಿ ವೀರಭದ್ರ ದೇವಸ್ಥಾನವನ್ನು ನಿರ್ಮಿಸಲು ಮುಂದಾಗುತ್ತಾನೆ. ಇವತ್ತಿಗೆ ಅದುವೇ ಲೇಪಾಕ್ಷಿ ದೇವಸ್ಥಾನ. ದೇವಸ್ಥಾನದ ಒಳಾಂಗಣದಲ್ಲಿ ನೃತ್ಯ ಮಂಟಪವಿದ್ದು ಇದನ್ನು ಮುಖಮಂಟಪವೆಂದು ಕರೆಯುತ್ತಾರೆ. ಶಿವನ ಕೈಲಾಸದಲ್ಲಿ ನಡೆಯುವ ರಂಭೆ, ಊರ್ವಶಿ, ಮೇನಕೆಯರ ನಾಟ್ಯವನ್ನು ಸೊಗಸಾಗಿ ಇಲ್ಲಿ ಕೆತ್ತನೆ ಮಾಡಿದ್ದಾರೆ. ಸಾಕ್ಷಾತ್ ದೇವತೆಗಳೇ ಇಲ್ಲಿ ನೃತ್ಯ ನೋಡಲು ಬಂದಂತಿದೆ. ಇಷ್ಟು ಭವ್ಯವಾದ ನಾಟ್ಯ ಮಂಟಪದಲ್ಲಿ 3 ಕಾಲುಗಳಿರುವ ಭೃಂಗೀಶ್ವರನ ಗಾಂಭೀರ್ಯದ ಭಂಗಿ ಹಾಗೂ ಭಿಕ್ಷಾಟನೆಯ ಶಿವನ ಕೆತ್ತನೆ ಶಿಲ್ಪಕಲೆಯ ಮಹತ್ವವನ್ನು ತಿಳಿಸುತ್ತದೆ. ಇದೇ ಸಭಾಮಂಟಪದಲ್ಲಿ ಮತ್ತೊಂದು ಆಕರ್ಷಣೆ ಇದೆ. ಅದೇನೆಂದರೆ ನೈಸರ್ಗಿಕವಾಗಿ ಸಿಗುವಂತಹ ಸಸ್ಯ ಹಾಗೂ ಖನಿಜ ಬಣ್ಣಗಳನ್ನು ಸುಣ್ಣದ ನೀರಿನೊಂದಿಗೆ ಬೆರೆಸಿ ಮಾಡಿದಂತಹ ಅದ್ಭುತ ಚಿತ್ರಕಲೆಗಳು. ಅವೇ ಮುರಾಲ್ ಪೇಂಟಿಂಗ್ಸ್. ಈ ಚಿತ್ರಕಲೆಯಲ್ಲಿ ಮತ್ತೊಂದು ವಿಶೇಷತೆ ಏನೆಂದರೆ 3D ಪೇಂಟಿಂಗ್ ಹಾಗೆ ಮುಖಭಾವಗಳನ್ನು ಅಚ್ಚುಕಟ್ಟಾಗಿ ಅಮೋಘವಾಗಿ ಚಿತ್ರಿಸಿದ್ದಾರೆ. ಪೌರಾಣಿಕ ಕಥನದಿಂದ ಇತಿಹಾಸವನ್ನು ಸಾರುವಂತಹ ಲೇಪಾಕ್ಷಿಯ ಈ ದೇವಸ್ಥಾನದಲ್ಲಿ ವಿಜ್ಞಾನಕ್ಕೆ ವಿಸ್ಮಯವಾಗಿ ಉಳಿದಿರುವ ಕಂಬವೊಂದಿದೆ. ಅದುವೇ ಹ್ಯಾಂಗಿಂಗ್ ಪಿಲ್ಲರ್ ಅಥವಾ ತೇಲುವ ಕಂಬ. ಮುಖಮಂಟಪದಲ್ಲಿರುವ ಇಡೀ 70 ಕಂಬಗಳಿಗೆ ಆಧಾರವೇ ಈ ಹ್ಯಾಂಗಿಂಗ್ ಪಿಲ್ಲರ್. 1902ರಲ್ಲಿ ಬಂದ ಬ್ರಿಟಿಷ್ ಅಧಿಕಾರಿಗಳು ಈ ತೇಲುವ ಕಂಬವನ್ನು ಪರೀಕ್ಷೆ ಮಾಡೇ ಬಿಡೋಣ ಎಂದು ಸ್ವಲ್ಪವೇ ಸಲಾಕೆಯಿಂದ ಸರಿಸುತ್ತಾರೆ. ಅಷ್ಟೇ, ಉಳಿದೆಲ್ಲ ಕಂಬಗಳು ಅಲುಗಾಡಿ ಸ್ಥಾನಪಲ್ಲಟಾಗಿ ಬಿಡುತ್ತವೆ. ತೇಲುವ ಕಂಬದ ಒಂದು ತುದಿ ನೆಲಕ್ಕೆ ತಾಗುತ್ತದೆ. ಇದರ ಪರಿಣಾಮವಾಗಿ ಬೇರೆಲ್ಲ ಕಂಬಗಳು 1 ಇಂಚಷ್ಟು ತಿರುಗಿರುವುದನ್ನು ಇವತ್ತಿಗೂ ನಾವು ಕಾಣಬಹುದು. ಇಂದು ಟೆಕ್ನಾಲಜಿ ಎಷ್ಟೇ ಮುಂದೆ ಬರೆದರೂ ಆಗಿನ ಕಾಲದಲ್ಲಿ ಅದ್ಯಾವ ಅದ್ಭುತ ತಂತ್ರಜ್ಞಾನ ಬಳಸಿ ಈ ಕಂಬವನ್ನು ತೇಲುವ ಹಾಗೆ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ. ಇವತ್ತಿಗೂ ಇದು ನಿಗೂಢವೇ. ತೇಲುವ ಕಂಬ ಈ ದೇವಸ್ಥಾನದ ವಿಸ್ಮಯಗಳಲ್ಲಿ ಒಂದಾದರೆ ಕೆಲವೇ ಗಂಟೆಗಳಲ್ಲಿ ಶಿಲ್ಪಿಗಳು
ಕೆತ್ತಿದ ನಾಗನ ಮೂರ್ತಿ ಮತ್ತೊಂದು ಕುತೂಹಲಕ್ಕೆ ಎಡೆಮಾಡಿಕೊಡುತ್ತದೆ. ಶಿವನಿಗೆ ನೆರಳಾಗಿರುವ 7 ಹೆಡೆಯ ಸರ್ಪನ ಕೆತ್ತನೆ ಎಷ್ಟು ಅದ್ಭುತವಾಗಿದೆಯೋ ಅದರಷ್ಟೇ ಅಮೋಘವಾಗಿ ಗಣಪತಿಯ ಕೆತ್ತನೆ ಸಹ ಅದರ ಪಕ್ಕದಲ್ಲಿ ಸ್ಥಾಪಿತವಾಗಿದೆ. ವೀರಭದ್ರನ ಗುಡಿಯ ಹಿಂಭಾಗ ನಿರ್ಮಿಸಿರುವ ಸುಂದರ ಶಿವಪಾರ್ವತಿಯ ಕಲ್ಯಾಣ ಮಂಟಪವೊಂದಿದೆ. ಕೈಲಾಸದಲ್ಲಿ ನಡೆಯುವ ಗಿರಿಜಾ ಕಲ್ಯಾಣ ಹೇಗಿತ್ತೆಂಬುದನ್ನು ಬಹಳ ಸುಂದರವಾಗಿ ಕೆತ್ತನೆ ಮೂಲಕ ತೋರಿಸಿದ್ದಾರೆ. ಶಿವ ಪಾರ್ವತಿಯರ ಕಲ್ಯಾಣ ನಿದರ್ಶಿಸುವ ಕಂಬಗಳು ಒಂದೆಡೆ ಆದರೆ 186 ಬಗೆಯ ವಿವಿಧ ವಿನ್ಯಾಸ ಕೆತ್ತನೆಗಳನ್ನೊಳಗೊಂಡ ಕಂಬಗಳು ಮತ್ತೊಂದೆಡೆ ಕಲ್ಯಾಣ ಮಂಟಪಕ್ಕೆ ಮೆರುಗು ನೀಡುತ್ತಿವೆ. ಈ ವಿನ್ಯಾಸಗಳೇ ಮುಂದೆ ಇಡೀ ದಕ್ಷಿಣ ಭಾರತದಲ್ಲೇ ಮನೆ ಮಾತಾದ ಪ್ರಸಿದ್ಧ ರೇಷ್ಮೆ ಸೀರೆಗಳ ವಿನ್ಯಾಸ ನೇಯ್ಗೆಗೆ ಕಾರಣವಾಗುತ್ತವೆ. ಅವುಗಳೇ ಕಾಂಜೀವರಂ, ಧರ್ಮಾವರಂ ರೇಷ್ಮೆ ಸೀರೆಗಳು. ಕೃಷ್ಣದೇವರಾಯನ ಅಳಿಯ ರಾಮರಾಯ ಆಡಳಿತ ವಹಿಸಿಕೊಂಡ ನಂತರ ವಿರೂಪನನ ಬಗ್ಗೆ, ಅವನ ಕೆಲಸ ಕಾರ್ಯಗಳನ್ನು ಸಹಿಸದವರು ಬೊಕ್ಕಸ ದುರುಪಯೋಗದ ಬಗ್ಗೆ ದೂರು ನೀಡುತ್ತಾರೆ. ಬಂಧಿಸಿ ಕರೆತರುವುದಕ್ಕೆ ರಾಮರಾಯ ಆಜ್ಞೆ ಮಾಡಿದಾಗ ಈ ವಿಷಯ ತಿಳಿದ ವಿರೂಪನ ತನ್ನ ಕಣ್ಣುಗಳನ್ನು ಕಿತ್ತು ಇದೇ ದೇವಸ್ಥಾನದ ಒಂದು ಗೋಡೆಗೆ ಎಸೆಯುತ್ತಾರೆ. ಅವೇ ಆ ರಕ್ತದ ಕಲೆಗಳು. ಅವತ್ತಿನಿಂದ ಇವತ್ತಿನವರೆಗೂ ಎಷ್ಟೋ ಮಳೆಗಾಲಗಳು ಕಳೆದರೂ ಆ ರಕ್ತದ ಕಲೆಗಳು ಗೋಡೆಯ ಮೇಲೆ ಮಾಸದಂತಿದೆ. ವಿರೂಪನ ತನ್ನ ಕಣ್ಣುಗಳನ್ನು ಕಿತ್ತು ಗೋಡೆಗೆ ಎಸೆದಾದ ಮೇಲೆ ಈ ಮಂಟಪವನ್ನು ಕಟ್ಟೋಕ್ಕೆ ಯಾರೂ ಮುಂದೆ ಬರೋದಿಲ್ಲ. ಇದು ಹಾಗೆ ಅಪೂರ್ಣವಾಗಿ ಉಳಿದುಕೊಳ್ಳುತ್ತೆ. ಕಲ್ಯಾಣ ಮಂಟಪಕ್ಕೆ ಯಾವ ರೀತಿ ನೋವಿನ ಸಂಗತಿ ಇದೆಯೋ ಅದೇ ರೀತಿ ಪೌರಾಣಿಕ ಹಿನ್ನೆಲೆಯುಳ್ಳ ಸೋಜುಗದ ಕುರುಹು ಹೊಂದಿದೆ. ಅದೇ ಸೀತಾಮಾತೆಯ ಹೆಜ್ಜೆ ಗುರುತು. ಲೇಪಾಕ್ಷಿನಲ್ಲಿ ಇವತ್ತಿಗೆ 1000 ಅಡಿ ಕೊರೆದ್ರೂ ಕೂಡ ನಮಗೆ ನೀರು ಸಿಗಲ್ಲ. ಆದರೆ ಇಲ್ಲಿ ಸೀತಾಮಾತೆ ಇಟ್ಟಿರೋ ಹೆಜ್ಜೆ ಗುರುತಲ್ಲಿ ನೀರು ವರ್ಷದ 365 ದಿನ ಕೂಡ ಇದೇ ಥರ ಜಿನುಗ್ತಾ ಇರುತ್ತೆ. ನಾವು ಯಾವತ್ತು ಬಂದರೂ ಕೂಡ ಇಲ್ಲಿ ನಮಗೆ ನೀರು ನೋಡ್ಲಿಕ್ಕೆ ಸಿಗುತ್ತೆ. ಇದು ಈ ಲೇಪಾಕ್ಷಿಯ ಒಂದು ಪ್ರಸಿದ್ಧತೆಗೆ ಕೂಡ ಕಾರಣ ಅಂತ ಹೇಳ್ಬೋದು. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುವಾಗ ಅವಳನ್ನು ಕಾಪಾಡಲು ಬಂದ ಜಟಾಯು ಗಾಯಗೊಂಡು ಇಲ್ಲೇ ಬಿದ್ದನು ಎಂದೇ ಪ್ರತೀತಿ. ರಾಮ ಬರುವವರೆಗೂ ಜಟಾಯುವಿಗೆ ಆಸರೆಯಾಗಲಿ ಎಂದು ತನ್ನ ಹೆಜ್ಜೆ ಗುರುತು ಮೂಡಿಸಿ ಅದರಲ್ಲಿ ಸದಾ ನೀರು ಜಿನುಗುವ ಹಾಗೆ ಸೃಷ್ಟಿಸುತ್ತಾಳೆ. ಈ ಗೋಲಾಕಾರದ ದೊಡ್ಡ ಕೆತ್ತನೆಗಳು ಏನಪ್ಪ ಎಂದು ಆಶ್ಚರ್ಯದಿಂದ ನೋಡಿದಾಗ ಸಿಕ್ಕ ಉತ್ತರವೇ ನಮ್ಮ ಈಗಿನ ಥಾಲಿ. ಮಧ್ಯೆ ಇರುವ ದೊಡ್ಡ ತಟ್ಟೆ, ಸುತ್ತಲೂ ಬಟ್ಟಲಾಕಾರದ ಸಣ್ಣ ಸಣ್ಣ ತಟ್ಟೆಗಳು. ಇವು ಆಗಿನ ಕಾಲದಲ್ಲಿ ಮನುಷ್ಯರು 8 ಅಡಿಗೂ ಮಿಗಿಲಾಗಿ ಎತ್ತರವಿದ್ದರು ಎಂಬುದನ್ನು ಸಾರುತ್ತದೆ. ಅವರ ಬದುಕಿನ ಕುರಿತಾಗಿ ಒಂದು ಸಣ್ಣ ಕುರುಹು ಇಲ್ಲಿದೆ. ಇಲ್ಲಿ ವಿಜಯನಗರ ಕಾಲದ ಅರಸರ ಕೊಡುಗೆ ಅಷ್ಟೇ ಅಲ್ಲ, ಚೋಳರ ಕಾಲದ ಸುಂದರ ಕೆತ್ತನೆಗಳು ಕೂಡ ಮೂಡಿಬಂದಿವೆ. ಚೋಳರ ರಾಜ ಮಹೇಂದ್ರವರ್ಮ ಸ್ಥಾಪಿಸಿದ ತಾಂಡವೇಶ್ವರ ಲಿಂಗ ವಿಜಯನಗರ ಅರಸರ ಆಳ್ವಿಕೆಗೂ ಮೊದಲೇ ಸ್ಥಾಪನೆಗೊಂಡಿದ್ದು. ವೀರಭದ್ರ ದೇವಸ್ಥಾನದ ಎಡಭಾಗಕ್ಕಿರುವ ಲಿಂಗ ಯಜ್ಞ ಮಂಟಪವು ಚೋಳರ ಕಾಲದ ಶಿಲ್ಪಕಲೆಯಲ್ಲಿ ಅದ್ಭುತವಾಗಿ ಮೂಡಿಬಂದಿದೆ. ಯಜ್ಞ ಮಂಟಪದ ಮುಂದೆ ಕಲ್ಲು ಬಂಡೆಗಳ ಮೇಲೆ ಕೆತ್ತಿರುವ ಈ ಹಳೆಗನ್ನಡ ಲಿಪಿ ವಿಜಯನಗರ ಸಾಮ್ರಾಜ್ಯದಲ್ಲೂ ಕನ್ನಡವೇ ಮಾತೃಭಾಷೆಯಾಗಿತ್ತು ಎನ್ನುವುದನ್ನು ತಿಳಿಸುತ್ತದೆ. ಲೇಪಾಕ್ಷಿಯ ದೇವಸ್ಥಾನದಲ್ಲಿರುವ 876 ಕಂಬಗಳು, ಅದರ ಮೇಲಿರುವ ನಿಖರ ಕೆತ್ತನೆಗಳು ಶಿಲ್ಪಕಲೆಯ ಮಹತ್ವ ಸಾರುತ್ತಿದ್ದರೆ, ಅರ್ಧಕ್ಕೆ ನಿಂತು ಹೋದ ಶಿವಪಾರ್ವತಿಯರ ಕಲ್ಯಾಣ ಮಂಟಪದಲ್ಲಿ ವಿವಿಧ ವಿನ್ಯಾಸಗಳು ಮತ್ತೊಮ್ಮೆ ಮನಸ್ಸಿನಲ್ಲಿ ಮನೆ ಮಾಡುವಂತಿತ್ತು. ಪಂಚಲಿಂಗಗಳು ದೇವಸ್ಥಾನದ ನಿರ್ಮಾಣಕ್ಕೆ ನಾಂದಿ ಹಾಡಿದರೆ, ಸೀತಾಮಾತೆಯ ಹೆಜ್ಜೆ ಗುರುತಿನ ವಿಶಿಷ್ಟತೆ ಕಣ್ಣುಗಳಲ್ಲಿ ಪದೇ ಪದೇ ಮೂಡುತ್ತಿತ್ತು. ಸುಂದರ ನೃತ್ಯ ಮಂಟಪ, ನಾಗಲಿಂಗ ಇವೆಲ್ಲವುಗಳನ್ನು ಕಣ್ತುಂಬಿಕೊಂಡು ನಾವು ಲೇಪಾಕ್ಷಿಗೆ ವಿದಾಯ ಹೇಳುವ ಸಮಯ. ಮತ್ತೆಲ್ಲಿಯ ಐತಿಹಾಸಿಕ ಸ್ಥಳ, ಕಾಡು ಅಥವಾ ಸಮುದ್ರ ನಮ್ಮನ್ನು ಕೈಬೀಸಿ ಕರೆಯುತ್ತಿದೆಯೋ?